ವಿಡಿಯೋ ಪ್ರಾರಂಭ ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಈ ದೈವಿಕ ಸರಣಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗವನ್ನು ಕಲಿಯುತ್ತಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ದುರ್ಯೋಧನನ ಭಯ ಮತ್ತು ಆತ ತನ್ನ ಸೈನ್ಯದ ಬಗ್ಗೆ ಹೇಳಿದ ಮಾತುಗಳನ್ನು ನೋಡಿದ್ವಿ. ಇಂದಿನ ವಿಡಿಯೋದಲ್ಲಿ ಮೊದಲ ಅಧ್ಯಾಯದ 11ರಿಂದ 15ನೇ ಶ್ಲೋಕಗಳನ್ನು ನೋಡೋಣ. ಯುದ್ಧಭೂಮಿಯಲ್ಲಿ ಮೌನ ಮುರಿದು ಶಂಖನಾದಗಳು ಹೇಗೆ ಮೊಳಗುತ್ತವೆ ಮತ್ತು ಪಾಂಡವರ ಕಡೆಯಿಂದ ಭಗವಾನ್ ಶ್ರೀಕೃಷ್ಣನ ಎಂಟ್ರಿ ಹೇಗಾಗುತ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ಶುರು ಮಾಡೋಣ. ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. 11. ವಿವರಣೆ ಮತ್ತು ಆಳವಾದ ಅರ್ಥ. ದುರ್ಯೋಧನನು ತನ್ನ ಸೈನ್ಯದ ಎಲ್ಲಾ ನಾಯಕರಿಗೆ ಆದೇಶಿಸುತ್ತಾನೆ, ನೀವೆಲ್ಲರೂ ನಿಮ್ಮ ವ್ಯೂಹಗಳಲ್ಲಿ ಸರಿಯಾಗಿ ನಿಂತುಕೊಂಡು ನಮ್ಮ ಸೇನಾಪತಿಯಾದ ಭೀಷ್ಮ ಪಿತಾಮಹರನ್ನು ಎಲ್ಲಾ ಕಡೆಯಿಂದಲೂ ರಕ್ಷಿಸಿ. ಇಲ್ಲಿ ದುರ್ಯೋಧನನ ಅಸುರಕ್ಷತೆ, ಇನ್ಸೆಕ್ಯೂರಿಟಿ ಎದ್ದು ಕಾಣುತ್ತಿದೆ. ಭೀಷ್ಮರು ಅವನ ಸೈನ್ಯದ ಅತಿದೊಡ್ಡ ಶಕ್ತಿ, ಆದರೆ ಅವರಿಗೇನಾದರೂ ಆದರೆ ತನ್ನ ಕಥೆ ಮುಗೀತು ಅನ್ನೋ ಭಯ ಅವನಲ್ಲಿದೆ. ರಿಯಲ್ ಲೈಫ್ ಎಕ್ಸಾಂಪಲ್. ನಾವು ಕೂಡ ಲೈಫ್ನಲ್ಲಿ, ಅದು ಫ್ಯಾಮಿಲಿ ಆಗಿರಬಹುದು ಅಥವಾ ಆಫೀಸ್ ಪ್ರಾಜೆಕ್ಟ್ ಆಗಿರಬಹುದು, ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾಗಿ ಡಿಪೆಂಡ್ ಆಗ್ತೀವಿ. ಆ ವ್ಯಕ್ತಿ ಇಲ್ಲ ಅಂದ್ರೆ ಇಡೀ ಸಿಸ್ಟಮ್ ಕುಸಿದು ಬೀಳುವ ಭಯ ಇರುತ್ತದೆ. ಅತಿಯಾದ ಅವಲಂಬನೆ ಯಾವಾಗಲೂ ಭಯವನ್ನು ಸೃಷ್ಟಿಸುತ್ತದೆ ಅನ್ನೋದು ಇದರ ಅರ್ಥ. ಶ್ಲೋಕ 12. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್. 12. ವಿವರಣೆ ಮತ್ತು ಆಳವಾದ ಅರ್ಥ. ದುರ್ಯೋಧನನ ಭಯವನ್ನು ಗಮನಿಸಿದ ಕುರುವಂಶದ ಹಿರಿಯರಾದ ಭೀಷ್ಮ ಪಿತಾಮಹರು ಅವನಿಗೆ ಧೈರ್ಯ ತುಂಬಲು ಸಿಂಹದಂತೆ ಗರ್ಜಿಸುತ್ತಾ ತಮ್ಮ ಶಂಖವನ್ನು ಜೋರಾಗಿ ಊದುತ್ತಾರೆ. ರಿಯಲ್ ಲೈಫ್ ಎಕ್ಸಾಂಪಲ್. ಫನ್ ಫ್ಯಾಕ್ಟ್. ಶಂಖದಿಂದ ಬರುವ ಶಬ್ದವು ನಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತದೆ. ನಮ್ಮ ಜೀವನದಲ್ಲಿಯೂ ಅಷ್ಟೇ, ನಾವು ತುಂಬಾ ದಿನಗಳ ಗ್ಯಾಪ್ ನಂತರ ಯಾವುದಾದರೂ ಕಷ್ಟದ ಕೆಲಸವನ್ನು ಶುರು ಮಾಡುವಾಗ, ಉದಾಹರಣೆಗೆ 2-3 ವರ್ಷಗಳ ಬ್ರೇಕ್ ನಂತರ ಮತ್ತೆ ಜಿಮ್ಗೆ ಹೋಗಿ ಡಂಬಲ್ಸ್ ಎತ್ತಬೇಕು, ಪುಷ್ ಅಪ್ಸ್ ಮಾಡಬೇಕು ಅಂದಾಗ ಮನಸ್ಸಿನಲ್ಲಿ ಒಂಥರ ಅಂಜಿಕೆ ಇರುತ್ತದೆ. ಆಗ ನಮಗೆ ನಾವೇ ಒಳಗೆ ಒಂದು ಪಾಸಿಟಿವ್ ಪುಷ್, ಸಿಂಹನಾದದಂತೆ ಕೊಟ್ಟುಕೊಂಡರೆ ಆ ಒಂದು ದೃಢವಾದ ನಿರ್ಧಾರವೇ ನಮ್ಮ ನೆಗೆಟಿವಿಟಿಯನ್ನು ಒಡೆದು ಹಾಕುತ್ತದೆ. ಭೀಷ್ಮರು ದುರ್ಯೋಧನನಿಗೆ ಅದೇ ಪಾಸಿಟಿವ್ ಪುಷ್ ಕೊಡುತ್ತಿದ್ದಾರೆ. ಶ್ಲೋಕ 13. ತತಃ ಶಂಖಾಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಾ ಸಹಸೈವಾಭ್ಯಹನ್ಯಂತ ಸ ಶಬ್ದಸ್ತು ಮೂಲೋಭವತ್. 13. ವಿವರಣೆ ಮತ್ತು ಆಳವಾದ ಅರ್ಥ. ಭೀಷ್ಮರು ಶಂಖ ಊದಿದ ತಕ್ಷಣ ಕೌರವರ ಸೈನ್ಯದ ಎಲ್ಲಾ ಕಡೆಯಿಂದ ಒಮ್ಮೆಗೆ 100 ಶಂಖಗಳು, ನಗಾರಿಗಳು, ಕಹಳೆಗಳು, ತುತ್ತೂರಿಗಳು ಮೊಳಗುತ್ತವೆ. ಆ ಶಬ್ದ ಎಷ್ಟೊಂದು ಭಯಂಕರವಾಗಿತ್ತೆಂದರೆ ಇಡೀ ಯುದ್ಧಭೂಮಿ ನಡುಗಿ ಹೋಯಿತು. ರಿಯಲ್ ಲೈಫ್ ಎಕ್ಸಾಂಪಲ್. ಇದು ನಮ್ಮ ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತದೆ. ನಾವೇನಾದರೂ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ತಲೆಯಲ್ಲಿ 100 ಯೋಚನೆಗಳು, ಗೊಂದಲಗಳು, ಬೇರೆಯವರ ಮಾತುಗಳು ಒಮ್ಮೆಲೆ ದೊಡ್ಡ ಶಬ್ದದಂತೆ ಶುರುವಾಗುತ್ತವೆ. ಇದೇ ಕೌರವರ ಸೈನ್ಯದ ಶಬ್ದ. ಈ ಶಬ್ದದ ನಡುವೆ ನಾವು ನಮ್ಮ ಗುರಿಯ ಮೇಲೆ ಫೋಕಸ್ ಮಾಡೋದನ್ನ ಕಲಿಯಬೇಕು. ಶ್ಲೋಕ 14. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. 14. ವಿವರಣೆ ಮತ್ತು ಆಳವಾದ ಅರ್ಥ. ಕೌರವರ ಆ ಭಯಂಕರ ಶಬ್ದಕ್ಕೆ ಪ್ರತಿಯಾಗಿ ಈಗ ಪಾಂಡವರ ಕಡೆಯಿಂದ ದೈವಿಕ ಎಂಟ್ರಿ ಆಗುತ್ತದೆ. ಬೆಳ್ಳಗಿನ ಕುದುರೆಗಳನ್ನು ಕಟ್ಟಿರುವ ಅದ್ಭುತವಾದ ರಥದಲ್ಲಿ ಕುಳಿತಿರುವ ಶ್ರೀಕೃಷ್ಣ, ಮಾಧವ ಮತ್ತು ಅರ್ಜುನ, ಪಾಂಡವ ತಮ್ಮ ದಿವ್ಯವಾದ ಶಂಖಗಳನ್ನು ಊದುತ್ತಾರೆ. ಫನ್ ಫ್ಯಾಕ್ಟ್ ಮತ್ತು ರಿಯಲ್ ಲೈಫ್ ಎಕ್ಸಾಂಪಲ್. ಇಲ್ಲಿ ಬಿಳಿ ಕುದುರೆಗಳು ಶುದ್ಧತೆಯ ಸಂಕೇತ. ನಮ್ಮ ದೇಹ ಒಂದು ರಥವಿದ್ದಂತೆ, ಇಂದ್ರಿಯಗಳೇ ಕುದುರೆಗಳು ಮತ್ತು ನಮ್ಮ ಬುದ್ಧಿಯೇ ಶ್ರೀಕೃಷ್ಣ ಸಾರಥಿ. ನಮ್ಮ ಸುತ್ತ ಎಷ್ಟೇ ಗೊಂದಲಗಳಿರಲಿ, ಕೌರವರ ಶಬ್ದ ನಮ್ಮ ಉದ್ದೇಶ ಶುದ್ಧವಾಗಿದ್ದು, ಬಿಳಿ ಕುದುರೆಗಳು ನಮ್ಮನ್ನು ಗೈಡ್ ಮಾಡುವ ಜ್ಞಾನ ಸರಿಯಾಗಿದ್ದರೆ, ಶ್ರೀಕೃಷ್ಣ, ನಾವು ಯಾವುದೇ ಪರಿಸ್ಥಿತಿಯನ್ನಾದರೂ ಅತ್ಯಂತ ಕಾನ್ಫಿಡೆಂಟ್ ಆಗಿ ಎದುರಿಸಬಹುದು. ಶ್ಲೋಕ 15. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾ ವೃಕೋದರ. 15. ವಿವರಣೆ ಮತ್ತು ಆಳವಾದ ಅರ್ಥ. ಶ್ರೀಕೃಷ್ಣನು ಪಾಂಚಜನ್ಯ ಎಂಬ ತನ್ನ ಶಂಖವನ್ನು ಊದುತ್ತಾನೆ. ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಮತ್ತು ಭೀಕರವಾದ ಕೆಲಸಗಳನ್ನು ಮಾಡುವ ಭೀಮನು ಪೌಂಡ್ರ ಎಂಬ ತನ್ನ ಮಹಾಶಂಖವನ್ನು ಊದುತ್ತಾನೆ. ರಿಯಲ್ ಲೈಫ್ ಎಕ್ಸಾಂಪಲ್. ಇಲ್ಲಿ ಪ್ರತಿಯೊಬ್ಬರ ಶಂಖಕ್ಕೂ ಒಂದೊಂದು ಹೆಸರಿದೆ, ಅಂದರೆ ಪ್ರತಿಯೊಬ್ಬರ ಶಕ್ತಿ ಮತ್ತು ಟ್ಯಾಲೆಂಟ್ ಬೇರೆ ಬೇರೆ. ನಿಮ್ಮ ಶಕ್ತಿ ಭೀಮನ ಹಾಗೆ ಫಿಸಿಕಲ್ ಆಗಿರಬಹುದು ಅಥವಾ ಅರ್ಜುನನ ಹಾಗೆ ಸ್ಕಿಲ್ ಆಗಿರಬಹುದು.
ನಾವು ಇನ್ನೊಬ್ಬರನ್ನು ನೋಡಿ ಕಾಪಿ ಮಾಡಬಾರದು. ಭಗವಂತ ನಮಗೆ ಕೊಟ್ಟಿರುವ ನಮ್ಮದೇ ಆದ ಶಂಖವನ್ನು, ಟ್ಯಾಲೆಂಟ್, ಜಗತ್ತಿನ ಮುಂದೆ ಹೆಮ್ಮೆಯಿಂದ ಪ್ರದರ್ಶಿಸಬೇಕು. ವಿಡಿಯೋ ಅಂತ್ಯ, ಔಟ್ರೋ. ಇಂದಿಗೆ ಈ 5 ಶ್ಲೋಕಗಳು ಸಾಕು. ಕೌರವರ ಅಹಂಕಾರದ ಶಬ್ದವನ್ನು ಅಡಗಿಸಲು ಪಾಂಡವರ ಕಡೆಯಿಂದ ಮೊಳಗಿದ ಈ ದೈವಿಕ ಶಂಖನಾದಗಳ ನಂತರ ಏನಾಗುತ್ತದೆ? ಯುದ್ಧಭೂಮಿಯಲ್ಲಿ ಮುಂದೇನಾಯಿತು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, and please subscribe for completely Bhagavad Gita. ಧನ್ಯವಾದಗಳು.